ಇದು ಡ್ರೋನ್ ಪ್ರತಾಪ್ ಬಗ್ಗೆ ಕಾರ್ತಿಕ್ ಅವರು ಏನು ಹೇಳಿದ್ದಾರೆ? ಹೌದು, ಕಾರ್ತಿಕ್ ಕೊಟ್ಟಂಥ ಹೇಳಿಕೆಗಳೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮುಗಿಸಿದ್ರೆ ಇದು ಡ್ರೋನ್ ಪ್ರತಾಪ್ ಪರ ಅನ್ನೋದಕ್ಕಿಂತ ಡ್ರೋನ್ ವಿರುದ್ಧವಾಗಿ ಮಾತಾಡಿದ್ರು ಅಂತ ಕೂಡ ಹೇಳ್ಬೋದು. ನಾನು 2ನೇ ಸ್ಥಾನಕ್ಕೆ ಆತ ಬರ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಹಾಗೆ ಆತನ ಫ್ಯಾನ್ ಫಾಲೋವರ್ಸ್ಗಳು ನೋಡೋದು ಸಿಕ್ಕಾಪಟ್ಟೆ ಶಾಕ್ ಆಯಿತು. ಹೇಳಬೇಕು ಅಂದರೆ ಆದರೆ ಟಾಸ್ಕಲ್ಲಾಗಲಿ ಎಂಟರ್ಟೈನ್ಮೆಂಟಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ. ಆದರೂ ಕೂಡ ಇಷ್ಟೊಂದು ಫಾಲೋವರ್ಸ್ ಹೇಗೆ ಬಂದರು ಅಂತ ನನಗೆ ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ಆಗ ನಾವು ಅಂದ್ಕೊಳ್ತೀವಿ ಕಾರ್ತಿಕ್ ಕೂಡ ನೀನಿಗೆ ಹೇಗೆ ಗೆದ್ದೆ ಅಂತ. ಯಾಕೆಂದರೆ ಕಾರ್ತಿಕ್ ಈ ಥರ ಗೆಲ್ತಾನೆ ಅಂತ ನಾವು ಕೂಡ ಅಂದುಕೊಂಡಿರಲಿಲ್ಲ. ಇದಕ್ಕೆ ಡ್ರೋನ್ ಪ್ರತಾಪ್ ಅಥವಾ ವಿನಯ್ ಬಂದು ಗೆಲ್ತಾನೆ ಅಂತ ನಾವು ಅಂದುಕೊಂಡಿದ್ವಿ. ಆದರೆ ಕಾರ್ತಿಕ್ ಹೇಗೆ ಗೆದ್ದ ಅನ್ನೋದು ನಮಗೂ ಕೂಡ ಆಶ್ಚರ್ಯ ಆಗ್ತದೆ ಅಂತೇಳಿ ನಾವು ಅಂದ್ಕೊಳ್ಬೋದು. ಎಷ್ಟೋ ಜನ ವರ್ತ ಸಂತೋಷ ಈ ಬಾರಿ ವಿನ್ ಆಗ್ತಾರೆ ಅಂತಲೂ ಕೂಡ ಅಂದಾಜು ಮಾಡಿದ್ದು ಇದೆ. ಆದರೆ ಅವರು ಕೂಡ ಬರಲಿಲ್ಲ. ಅವರು 4ನೇ ಸ್ಥಾನ ಬಂದಿದ್ದು. ತುಕಾಲಿ ಅವರು ಕೂಡ ಕಣ್ಣೀರು ಹಾಕಿದ ಘಟನೆ ಕೂಡ ನಡೆದಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕಾರ್ತಿಕ್ ಪ್ರತಾಪ್ ವಿರುದ್ಧವಾಗಿ ಸಾಕಷ್ಟು ವಿಷಯಗಳನ್ನು ಮಾತಾಡೋದು ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಅವತ್ತು 2ನೇ ಸ್ಥಾನಕ್ಕೂ ಕೂಡ ಡಿಸರ್ವ್ ಇಲ್ಲ, 4 ಅಥವಾ 5ನೇ ಸ್ಥಾನಕ್ಕೆ ಬರಬೇಕಿತ್ತು ಅಂತಲೂ ಕೂಡ ಕಾರ್ತಿಕ್ ಹೇಳ್ತಾರೆ. ನಾವು ಅಂದ್ಕೊಳ್ಬೋದು ಕಾರ್ತಿಕ್ 5ನೇ ಸ್ಥಾನ ಅಲ್ಲ 6ನೇ ಸ್ಥಾನಕ್ಕೂ ಬರೋಕ್ಕೂ ಕೂಡ ಲಾಯಕ್ಕಿರಲಿಲ್ಲ ಅಂತ.